ನಿಮ್ಗೊಂದು ಪ್ರಶ್ನೆ, ನೀವು ಗೋಲ್ಡ್ಮನ್ ಸ್ಯಾಕ್ಸ್ ಹೆಸರನ್ನ ಕೇಳಿದ್ದೀರಾ? ಬಹಳಷ್ಟು ಜನ ಇದನ್ನ ಬ್ಯಾಂಕ್ ಅಂದ್ಕೊಳ್ತಾರೆ, ಆದರೆ ಇದು ಸಾಮಾನ್ಯ ಬ್ಯಾಂಕ್ ಅಲ್ಲ. ಇದು ಜಗತ್ತಿನ ಪ್ರಭಾವಶಾಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳಲ್ಲಿ ಒಂದು. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಜನರಿಂದ ಠೇವಣಿ ಪಡೆದು ಲೋನ್ ಕೊಡುವ ಕೆಲಸಕ್ಕಿಂತ ದೊಡ್ಡ ಕಂಪನಿಗಳು, ಸರ್ಕಾರಗಳು ಮತ್ತು ದೊಡ್ಡ ಹೂಡಿಕೆದಾರರೊಂದಿಗೆ ಕೆಲಸ ಮಾಡುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಒಂದು ಕಂಪನಿಗೆ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹಿಸಬೇಕಾದ್ರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ IPO ತರಬೇಕಾದ್ರೆ, ಅಥವಾ ಒಂದು ದೊಡ್ಡ ಕಂಪನಿ ಮತ್ತೊಂದು ಕಂಪನಿಯನ್ನ ಖರೀದಿ ಮಾಡಬೇಕಾದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ನಂತಹ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಸಲಹೆ, ಫೈನಾನ್ಸಿಂಗ್ ಮತ್ತು ಸಂಪೂರ್ಣ ಡೀಲ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಉದಾಹರಣೆಗೆ 50,000 ಕೋಟಿ ಮೌಲ್ಯದ ಕಂಪನಿ ಇನ್ನೊಂದು ಕಂಪನಿಯನ್ನ ಖರೀದಿ ಮಾಡಬೇಕು ಅಂದ್ರೆ ಒಂದೇ ಮೀಟಿಂಗ್ ಅಲ್ಲಿ ಆಗಲ್ಲ. ಅನಾಲಿಸಿಸ್, ಕಂಪನಿ ವ್ಯಾಲ್ಯೂಯೇಷನ್, ಲೀಗಲ್ ಚೆಕ್ಸ್, ರಿಸ್ಕ್ ಅಸೈನ್ಮೆಂಟ್, ಫಂಡಿಂಗ್ ಅರೇಂಜ್ಮೆಂಟ್, ಸಂಪೂರ್ಣ ಪ್ರಕ್ರಿಯೆಯನ್ನ ನಿರ್ವಹಿಸುವ ಸಂಸ್ಥೆಗಳಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಕೂಡ ಒಂದು. ಇದರ ಮತ್ತೊಂದು ದೊಡ್ಡ ಶಕ್ತಿ ಏನಂದ್ರೆ ಇನ್ಫಾರ್ಮೇಷನ್ ಮತ್ತು ಎಕ್ಸ್ಪರ್ಟೈಸ್. ಜಗತ್ತಿನಾದ್ಯಂತ ಸಾವಿರಾರು ಅನಾಲಿಸಿಸ್ಟ್ಗಳು, ಎಕನಾಮಿಸ್ಟ್ಗಳು, ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಪ್ರತಿದಿನ ಗ್ಲೋಬಲ್ ಮಾರ್ಕೆಟ್ ಅನ್ನ ಅಧ್ಯಯನ ಮಾಡ್ತಾರೆ. ಅವರ ರಿಸರ್ಚ್ ಮತ್ತು ಅನಾಲಿಸಿಸ್ ಆಧರಿಸಿ ದೊಡ್ಡ ಕಂಪನಿಗಳು, ಹೂಡಿಕೆದಾರರು ಮತ್ತು ಸಂಸ್ಥೆಗಳು ತಮ್ಮ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತವೆ. ಅದಕ್ಕಾಗಿ ಗೋಲ್ಡ್ಮನ್ ಸ್ಯಾಕ್ಸ್ ಅಭಿಪ್ರಾಯಕ್ಕೆ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ವಿಶೇಷ ಸ್ಥಾನಮಾನ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ನ ಆದಾಯ ಬಹುಪಾಲು ಫೀಸ್ಗಳಿಂದ ಬರುತ್ತೆ. IPO ಮ್ಯಾನೇಜ್ಮೆಂಟ್, ಇನ್ವೆಸ್ಟ್ಮೆಂಟ್ ಅಡ್ವೈಸರಿ, ಅಸೆಟ್ ಮ್ಯಾನೇಜ್ಮೆಂಟ್, ಟ್ರೇಡಿಂಗ್ ಸರ್ವಿಸ್ ಇವೆಲ್ಲವೂ ಕೂಡ ಇದರ ಪ್ರಮುಖ ಆದಾಯ ಮೂಲಗಳು. ಆದರೆ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಗೋಲ್ಡ್ಮನ್ ಸ್ಯಾಕ್ಸ್ ಜಗತ್ತನ್ನ ಕಂಟ್ರೋಲ್ ಮಾಡೋದಿಲ್ಲ, ಆದರೆ ಜಗತ್ತಿನ ದೊಡ್ಡ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಲ್ಲಿ ಪಾಲುದಾರನಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿ ಅದರ ಪ್ರಭಾವ ಇಷ್ಟು ದೊಡ್ಡದಾಗಿ ಕಾಣುತ್ತೆ. ಇದರಲ್ಲಿ ದೊಡ್ಡ ಬಿಸ್ನೆಸ್ ಲೆಸನ್ ಏನು ಗೊತ್ತಾ? ಸಣ್ಣ ಬಿಸ್ನೆಸ್ ಪ್ರಾಡಕ್ಟ್ಗಳನ್ನು ಮಾರುತ್ತಿದೆ, ದೊಡ್ಡ ಬಿಸ್ನೆಸ್ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದೆ. ಆದರೆ ಜಗತ್ತಿನ ಅತ್ಯಂತ ಶಕ್ತಿಯುತ ಕಂಪನಿಗಳು, ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋರಿಗೆ ನಾಲೆಡ್ಜ್, ಕ್ಯಾಪಿಟಲ್ ಮತ್ತು ಸ್ಟ್ರಾಟಜಿ ಒದಗಿಸ್ತಾ ಇದೆ. ಹೀಗೇಳಿ, ನಿಮ್ಮ ಕಂಪನಿ ಯಾವುದು? ನಿಮ್ಮ ಗುರಿ ಏನು? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.